ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಪೇತ್ರ, ಅಂದ್ರೇಯ, ಯಾಕೋಬ, ಯೌವಾನ ಶಿಷ್ಯರುಗಳನ್ನ ತನ್ನ ಪ್ರೇಷಿತರನ್ನಾಗಿ ಕರೆಯುತ್ತಾರೆ. ಆ ಶುಭ ಸಂದೇಶವನ್ನು ಧ್ಯಾನಿಸುವ ಈ ಪವಿತ್ರವಾದ ದಿನದಲ್ಲಿ ನಮ್ಮ 9 ಮಕ್ಕಳನ್ನ ಯೇಸು ಸ್ವಾಮಿಯವರು ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ, ತನ್ನ ದೇಹವನ್ನು, ತನ್ನ ರಕ್ತವನ್ನು ಅವರಿಗೆ ವ್ಯಕ್ತಪಡಿಸ್ತಾನೆ. ಇವರು ತಮ್ಮ ಜೀವನದಲ್ಲಿ ಈ ಒಂದು ಆಹಾರಕ್ಕಾಗಿ, ಆಧ್ಯಾತ್ಮಿಕ ಆಹಾರಕ್ಕಾಗಿ, ಪ್ರಾಣಕ್ಕಾಗಿ ಸದಾ ದುಡಿಯುತ್ತಾ ಈ ಒಂದು ವಿಶ್ವಾಸಕ್ಕೋಸ್ಕರ ಜೀವಿಸುವ ಸೌಭಾಗ್ಯವನ್ನು ಇವರಿಗೆ ದಯಪಾಲಿಸಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸುತ್ತಾ ನಮ್ಮ ಕುಟುಂಬಗಳಿಗೋಸ್ಕರವೂ ಕೂಡ ಪ್ರಾರ್ಥಿಸೋಣ. ಈ ಪವಿತ್ರ ರಹಸ್ಯಗಳಲ್ಲಿ ಯೋಗ್ಯವಾಗಿ ಪಾಲ್ಗೊಳ್ಳಲು ನಮ್ಮಲ್ಲಿ ತಡೆಯಾಗಿರುವಂತಹ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Swami Dayito Re
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಮ್ಮ ಕಾರ್ಯಗಳು ನಿಮಗೆ ಮೆಚ್ಚುಗೆ ಆಗುವಂತೆ ನಿರ್ದೇಶಿಸಿರಿ. ನಿಮ್ಮ ಪ್ರಿಯ ಪುತ್ರರ ಹೆಸರಿನಲ್ಲಿ ನಾವು ಸತ್ಕ್ರಿಯೆಗಳಿಂದ ಸಮೃದ್ಧರಾಗುವ ಭಾಗ್ಯವನ್ನು ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿದ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ಆಕಾಶವನ್ನು ದಿಟ್ಟಿಸಿ ನೋಡಿದರು, ಭೂಮಿಯನ್ನು ದುರುಗುಟ್ಟಿ ನೋಡಿದರು. ಅವರಿಗೆ ಕಾಣುವುದು ಕಷ್ಟ ಸಂಕಟಗಳ ಕತ್ತಲೆ, ಭಯಂಕರವಾದ ಕಾಳಗತ್ತಲೆಯಲ್ಲದೆ ಮತ್ತೇನೂ ಅಲ್ಲ. ಅಂತ ಕರಾಳ ಕತ್ತಲೆಯೊಳಗೆ ಅವರನ್ನು ದೂಡಲಾಗುವುದು. ಆದರೂ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ಡನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲಿಲೆಯ ಪ್ರಾಂತ್ಯದವರೆಗೂ ಘನತೆ ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿದ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ದೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರು ನಿನ್ನ ಮುಂದೆ. ದೇವರ ವಾಕ್ಯವಿದು. Beneficido,
ಮೊದಲನೇ ಪತ್ರದಿಂದ ವಾಚನ. ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ವಾದ ವಿವಾದವಿಲ್ಲದೆ, ಭಿನ್ನ ಭೇದಗಳಿಲ್ಲದೆ, ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ಸಹೋದರರೇ, ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೋಯೆಯನ ಮನೆಯವರಿಂದ ತಿಳಿದು ಬಂದಿದೆ. ನಿಮ್ಮ ಪೈಕಿ ತಾನು ಪೌಲನ ಕಡೆಯವನು ಎಂದು ಒಬ್ಬ, ತಾನು ಅಪೊಲ್ಲೋಸನ ಕಡೆಯವನು ಎಂದು ಇನ್ನೊಬ್ಬ, ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ, ತಾನು ಕ್ರಿಸ್ತನ ಕಡೆಯವನು ಎಂದು ಮಗದೊಬ್ಬ, ಹೀಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳಿಕೊಳ್ಳುತ್ತಾರಂತೆ. ಕ್ರಿಸ್ತ ಯೇಸು ಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆಯೇ? ನಿಮಗೋಸ್ಕರ ಶಿಲುಬೆಯ ಮೇಲೆ ಮಡಿದವನು ಪೌಲನೇ. ನೀವು ದೀಕ್ಷಾ ಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲಿ. ಯೇಸು ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾ ಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಅದು ವಾಕ್ಚಾತುರ್ಯದಿಂದಲ್ಲ, ಹಾಗೆ ಸಾರಿದ್ದೇ ಆದರೆ ಕ್ರಿಸ್ತ ಯೇಸುವಿನ ಶಿಲುಬೆಯೇ ನಿರರ್ಥಕವಾದೀತು. ದೇವರ ವಾಕ್ಯವಿದು. ಯೇಸು ದೈವರಾಜ್ಯದ ಸಂದೇಶವನ್ನು ಸಾರುತ್ತಿದ್ದರು. ಜನರ ಎಲ್ಲ ತರದ ರೋಗ ರುಜಿನಗಳನ್ನು, ಬೇನೆ ಭವನಗಳನ್ನು ಗುಣಪಡಿಸುತ್ತಿದ್ದರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೋಹಾನನು ಬಂಧಿತನಾದನೆಂದು ಯೇಸು ಸ್ವಾಮಿ ಕೇಳಿ ಆ ಪ್ರಾಂತ್ಯವನ್ನು ಬಿಟ್ಟು ಗಲಿಲಾಯಕ್ಕೆ ಹೊರಟು ಹೋದರು. ನಜರೇತ್ ಊರಿನಲ್ಲಿ ತಂಗದೆ ಗಲಿಲಾಯ ಸರೋವರದ ಸಮೀಪದಲ್ಲಿರುವ ಕಫರ್ನಹೂಮ್ ಎಂಬ ಊರಿನಲ್ಲಿ ವಾಸ ಮಾಡಿದರು. ಇದು ಜೆಬುಲೋನ್ ಹಾಗೂ ನೆಫ್ತಲಿಮ್ ನಾಡುಗಳ ಸರಹದಲ್ಲಿದೆ. ಹೀಗೆ ಜೆಬುಲೋನ್ ನಾಡೆ, ನೆಫ್ತಲಿಮ್ ನಾಡೆ, ಸರೋವರದ ಹತ್ತಿರವಿರುವ ಹಾದಿ ಬೀದಿಯೇ, ಜೋರ್ದಾನಿನ ಹೊರವಲಯೇ, ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತ್ತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ನುಡಿದ ಪ್ರವಾದಿ ಯೆಶಾಯನ ವಚನಗಳು ಈಡೇರಿದವು. ಅಂದಿನಿಂದ ಯೇಸು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬ ಸಂದೇಶವನ್ನು ಬೋಧಿಸತೊಡಗಿದರು. ಯೇಸು ಸ್ವಾಮಿ ಗಲಿಲಾಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರನೆನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಯೇಸು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ ಎಂಬ ಇಬ್ಬರು ಸಹೋದರರನ್ನು ಕಂಡರು. ಇವರು ತಮ್ಮ ತಂದೆ ಜೆಬೆದಾಯನೊಡನೆ
ದೋಣಿಯಲ್ಲಿ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಯೇಸು ಇವರನ್ನು ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯೇಸು ಸ್ವಾಮಿ ಗಲಿಲಾಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವ ರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು ಬೇನೆ ಭಾವನೆಗಳನ್ನು ಗುಣಪಡಿಸುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಪ್ರೀತಿಯ ದಯವಿಟ್ಟು ಫೋಟೋಗ್ರಾಫರ್ಸ್ ಎಲ್ಲ ಕೂತ್ಕೊಂಡ್ರಿ. ಬರೀ ಪ್ರಬೋಧನೆ, ಇವಾಗ ಬೇರೆ ಏನು ನಡೆಯಲ್ಲ. ಆಚೆ ಜಾಗ ಇಲ್ಲದೆ ಇರೋರು ದಯವಿಟ್ಟು ಒಳಗೆ ಬನ್ನಿ. ದೇವಸ್ಥಾನದ ಒಳಗೆ ಇನ್ನ ಸುಮಾರು ಜನ ಕೂತ್ಕೋಬಹುದು. ಈ ಚಳಿಗಾಲದಲ್ಲಿ ಬಿಸಿಲು ಕಾಯಿಸ್ಕೊಂಡ್ರೆ ಜ್ವರ ಬರುತ್ತಂತೆ, ನೋಡ್ರಿ ಒಳಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಕ್ಕಳೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 4 ಜನನ ಕರೀತಾರೆ. ಯಾರ್ಯಾರು? ಅಬ್ರಹಾಮು, ಯಾರನ್ನ? ಆಂದ್ರೇಯ, ಪೇತ್ರ, ಯಾಕೋಬ, ಎಲ್ಲ ಹೇಳ್ರಿ ನೋಡೋಣ. ಮೊದಲನೇದು ಪೇತ್ರ, ಎರಡನೇದು ಅಂದ್ರೇಯ, ಮೂರನೇದು, ನಾಲ್ಕನೇದು ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಈ 4 ಜನನ ಯೇಸು ಸ್ವಾಮಿ ಕರೆದ್ರಲ್ಲ, ಯೇಸು ಸ್ವಾಮಿಗೆ ಅವ್ರು ಯಾರಂತ ಗೊತ್ತಿತ್ತಾ? ಮಕ್ಕಳೇ ನೀವು ಹೇಳ್ರಿ, ಗೊತ್ತಿತ್ತಾ? ಇವ್ರು ಹೂ ಅಂದ್ರೆ ನೀವು ಹೂ ಅನ್ಬೇಕು. ನೀವು ಬಿಡಿ, ನಿಮ್ಗೆ ಗೊತ್ತಿತ್ತಾ? ಎಷ್ಟು ನಮಗೆ ಗೊತ್ತಿತ್ತಾ ಅವ್ರು 4 ಜನ ಯಾರು ಅಂತ? ಹೂ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಇಲ್ಲ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಒಂದು ಹೂ ಅನ್ಬೇಕು, ಇಲ್ಲಾಂದ್ರೆ ಹೂ ಅನ್ಬೇಕು. ಎರಡೂ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆಯ್ತು ಬಿಡಪ್ಪ, ಕೇಳಿಸ್ಕೊಂತೀನಿ. ಸರಿ, ಯೇಸು ಸ್ವಾಮಿಗೆ ಗೊತ್ತಿತ್ತು ಕೆಲವರು ಹೇಳ್ತೀರಿ, ಗೊತ್ತಿಲ್ಲ ಕೆಲವರು ಹೇಳ್ತೀರಿ. ಈ 4 ಮಂದಿಗೆ ಯೇಸು ಸ್ವಾಮಿ ಗೊತ್ತಾ? ಇಲ್ಲ ಅಲ್ಲ? ಗೊತ್ತಿತ್ತಾ? ಯಾರಾದ್ರೂ ಗೊತ್ತಿತ್ತು ಅನ್ನೋರಿದ್ರೆ ಕೈ ಎತ್ತಿ ನೋಡೋಣ. ತಮ್ಮ ಹೆಸರು? ಏನ್ ನಿಮ್ಮ ಹೆಸರು? ಯಾರಾದ್ರೂ ಜೋರಾಗಿದ್ರೆ ಹೇಳಿ. ಪಾಪ ಬಿಡಿ, ಪೂಜೆ ಆದ್ಮೇಲೆ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಏನ್ ನಿನ್ನ ಹೆಸರು? ಹರ್ಷ. ನಿಂತ್ಕೋ. ಹರ್ಷನ ಎಲ್ರಿಗೂ ಗೊತ್ತಾ? ಗೊತ್ತಾ? ಗೊತ್ತಿಲ್ಲದವ್ರು ಯಾರಾದ್ರೂ ಇದ್ದೀರಾ? ಯಾರು ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲ. ನೀವು ಈ ಊರಲ್ಲ ಬಿಡಿ, ಅಲ್ಲಿಂದ ಬಂದ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ಬೆನ್ಸನ್ ಟೌನಿಂದ ಬಂದ್ಬಿಟ್ಟು ಇಲ್ಲಿ ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಪಾಪ ಅವ್ನು ಏನ್ ಮಾಡ್ತಾರೆ? ಕೂತ್ಕೊಂಡ್ ಹೋಗಿ.
ಈಗ ಗೊತ್ತು. ಯಾಕೆ ಗೊತ್ತು ಅವನು? ಏನದು? ಇದೇ ಊರಿನವರು. ಶುಭ ಸಂದೇಶವನ್ನ ಚೆನ್ನಾಗಿ ಕೇಳಿಸ್ಕೋಬೇಕು. ಸ್ನಾನಿಕ ಯೌವಾನನು ಬಂಧಿತನಾದ ಮೇಲೆ ಯೇಸು ಸ್ವಾಮಿ ತಮ್ಮ ಸ್ವಂತ ಊರಾದ ನಜರೇತನ್ನು ಬಿಟ್ಟು ಕಪರ್ನಹೂಮ್ ಎನ್ನುವ ಸ್ಥಳದಲ್ಲಿ ವಾಸವಾಗಿದ್ದರು. ಪೇತ್ರ, ಅಂದ್ರೇಯ, ಯಾಕೋಬ, ಯೌವಾನ ಎಲ್ಲರೂ ಕೂಡ ಕಪರ್ನಹೂಮ್ ಪಟ್ಟಣಕ್ಕೆ ಸೇರಿದವರು. ಯೇಸು ಸ್ವಾಮಿ ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ತನ್ನ ಕಾರ್ಯವನ್ನ ಮುಗಿಸಿಕೊಂಡು ಪೇತ್ರನ ಅತ್ತಿಯ ಮನೆಗೆ ಕಪರ್ನಹೂಮಿಗೆ ಬರುತ್ತಾರೆ. ಆದುದರಿಂದ ಯೇಸು ಸ್ವಾಮಿ ಕಪರ್ನಹೂಮ್ ಎನ್ನುವ ಸ್ಥಳದಲ್ಲಿ ವಾಸವಾಗಿದ್ದರು. ಇವಾಗ ಮತ್ತೆ ಪ್ರಶ್ನೆಗೆ ಬರೋಣ. ಅಂದ್ರೇಯ, ಸಿಮೋನ, ಯಾಕೋಬ, ಯೌವಾನ ಅವರಿಗೆ ಯೇಸು ಸ್ವಾಮಿ ಗೊತ್ತಾ? ಗೊತ್ತಿಲ್ವಾ? ನೀವೇನ್ ಹೇಳ್ತೀರಿ? ಗೊತ್ತಾ ಗೊತ್ತಿಲ್ವಾ? ಉತ್ತರ ಬರ್ತದೆ ನೋಡ್ರಿ. ಬೇರೆ ಏನಾದ್ರು ಕೇಳಿದ್ರೆ ಬರುತ್ತೆ. ತಮ್ಮ ಸ್ವಂತ ಊರಲ್ಲಿ ಒಬ್ಬರು ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಗೊತ್ತಿರೋದಿಲ್ವಾ? ಮತ್ತೆ ಅದನ್ನ ಅಷ್ಟು ಯೋಚನೆ ಮಾಡ್ತೀರ. ನಾನು ಏನೋ ಫಾರ್ಮುಲಾ ಕೇಳ್ದಂಗೆ A+B² ಏನು ಅಂತ ಹೇಳೋ ಏನೇನೋ ಆಯ್ತು. ಅವ್ರ ಊರಲ್ಲಿ ಜೀವನ ಮಾಡುತ್ತಿರುವ ಪ್ರವಾದಿಯ ಹೆಸರು ಅವರಿಗೆ ಖಂಡಿತವಾಗಿ ಗೊತ್ತಿರ್ತದೆ. ಯೇಸು ಸ್ವಾಮಿಗೆ ಗೊತ್ತಿರ್ತದಲ್ಲವ. ದೇವರಿಗೆ ಮನುಷ್ಯ ಯಾರಂತ ಗೊತ್ತಾಗಲ್ವಾ? ಆಗುತ್ತಾ ಇಲ್ವಾ? ಆದ್ಮೇಲೆ ಯೇಸು ಸ್ವಾಮಿಗೆ ಈ 4 ಮಂದಿ ಗೊತ್ತಾಗುತ್ತಿಲ್ವಾ? ಗೊತ್ತು. ಅದ್ಯಾಕೆ ನೀವು ಯೋಚನೆ ಮಾಡೋದಿಲ್ಲ? ಪ್ರೀತಿಯ ಸಹೋದರ ಸಹೋದರಿಯರು, ಯೋಚನೆ ಮಾಡಬೇಕು. ಪ್ರವಾದಿಗಳ ಮುಖಾಂತರ ದೇವರು ಹೇಳ್ತಾರೆ, ನಿಮ್ಮನ್ನು ತನ್ನ ಅಂಗೈಯಲ್ಲಿ ನಿಮ್ಮ ಹೆಸರುಗಳನ್ನ ಬರೆದು ನಿಮ್ಮನ್ನ ಪರಿಪಾಲಿಸುತ್ತಾರೆ ದೇವರು ಎಂಬುದಾಗಿ. ಸಂತ ಯೌವಾನನು ಬರೆದ ಶುಭ ಸಂದೇಶದ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾರ್ತೆ ದೇವರಾಗಿದ್ದರೆ ಅವರ ಮುಖಾಂತರವೇ ಸರ್ವವು ಸೃಷ್ಟಿಸಲಾಯಿತು. ಅವರಿಂದಲ್ಲದೆ ಒಂದನ್ನು ಕೂಡ ದೇವರು ಸೃಷ್ಟಿ ಮಾಡಲಿಲ್ಲ. ಅಂದಮೇಲೆ ಪ್ರತಿಯೊಬ್ಬರ ಸೃಷ್ಟಿಕರ್ತನಿಗೆ ಸೃಷ್ಟಿಯ ಬಗ್ಗೆ ಗೊತ್ತಿರೋದಿಲ್ವಾ? ಗೊತ್ತಿರ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು 5,000 ಜನ ಸೇರಿದಾರೆ ತಿಳ್ಕೊಳ್ಳಿ. ಬೆಳದಾಸಪುರದಲ್ಲಿ 5,000 ಜನರಲ್ಲಿ ನಿಮ್ಮ ಮಗನ್ನ ಕಂಡಿಡಿಯಕ್ಕೆ ಆಗುದಿಲ್ವಾ? ಆಗುತ್ತಾ ಇಲ್ವಾ? ಬೇರೆ ಯಾರಾದ್ರೂ ಸಹಾಯ ಮಾಡ್ಬೇಕಾ? ನೋಡಮ್ಮ ತಾಯಿ, ಇವಳೇ ನಿನ್ನ ಮಗಳು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಮ್ಮ ಮಗಳು, ನನ್ನ ಮಗ, ನನ್ನ ಮಗಳು. ಯೇಸು ಸ್ವಾಮಿ ಸೃಷ್ಟಿಕರ್ತ, ನಿಮ್ಮನ್ನ ಸೃಷ್ಟಿಸಿದವರು. ನಿನ್ನ ತಂದೆ, ನಿನ್ನ ತಾಯಿ, ಅವ್ರು ಗೊತ್ತಿಲ್ವ ನೀವು ಯಾರು ಅಂತ? ಗೊತ್ತಿದೆ. ನಾವು ಮಾಡೋದು ಮಾತ್ರ ಅಲ್ಲ, ಆಲೋಚನೆ ಮಾಡೋದು ಗೊತ್ತು ಅವರಿಗೆ. ಆದ ಕಾರಣ ಯೇಸು ಸ್ವಾಮಿ ಅವರನ್ನು ಅರಿತವರಾಗಿ ಅವರನ್ನು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳಿದ್ರು. ಅವರು ಕೂಡ ಅವರನ್ನು ಹಿಂಬಾಲಿಸಿದ್ರು. ಯಾರಾದ್ರೂ ನಿಮ್ಮನ್ನ ಸುಮ್ಮನೆ ನಿಮ್ಮ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಬಾಮ ನನ್ನ ಜೊತೆ ಬಾ ಅಂತ ಹೇಳಿದ್ರೆ ಹೋಗ್ತೀರಾ? ಯೋಚನೆ ಮಾಡ್ಬೇಕು ತಾನೆ. ಯೇಸು ಸ್ವಾಮಿ ನನ್ನ ಹಿಂದೆ ಬಾ ಅಂದ ತಕ್ಷಣ ಇವರು ಬಲೆಯನ್ನ ಬಿಟ್ರು, ಅಡಗನ್ನ ಬಿಟ್ರು, ತಂದೆ ತಾಯಿಗಳನ್ನ ಕೂಡ ಬಿಟ್ರು ಹೋದ್ರು. ಗೊತ್ತಿಲ್ಲದೆ ಹೋಯ್ತಾರ? ಹೋಗೋದಿಲ್ಲ. ಹೆಂಗ್ ಹೋಯ್ತಾರೆ? ಯಾರು ಅಂದ್ರೆ ಇದರಲ್ಲಿ ಒಂದು ಕರೆ, ದೈವ ಕರೆ ಅಂತ ಹೇಳಿದ್ರೆ ಒಬ್ಬರಿಗೆ ಇನ್ನೊಬ್ಬರು ಪರಿಚಯ ಇರಬೇಕು, ಅರಿವಿರಬೇಕು. ನಾನು ಯಾರು ಕರೀತಾರೆ ಆವಾಗ ಗೊತ್ತಾಗುತ್ತೆ ಏನಕ್ಕೆ ಕರೀತಾರೆ ಅಂತ. ಮನೆ ಒಳಗೆ ಮಕ್ಕಳು ಇರ್ತಾರೆ, ಮನೆ ಹೊರಗೆ ತಂದೆ ಕೂತಿರ್ತಾರೆ. ಬಾಪ ಇಲ್ಲಿ ಮಗು,
ತಂದೆ ಕರೆದಾಗ ತಂದೆ ಏನು ಕರೀತಾರೆ ಅಂತ ಗೊತ್ತು. ಬಹುಶಃ ಏನೋ ಬೇಕು ನಮ್ಮ ತಂದೆಗೆ, ಅದಕ್ಕೋಸ್ಕರ ನಮ್ಮ ತಂದೆ ಕರೀತಾರೆ ಅನ್ನೋದು. ಅಥವಾ ಅಡಿಗೆ ಮನೆಯಲ್ಲಿರುವ ತಾಯಿ ಮಗನನ್ನು ನೋಡಿ ಬರಪ್ಪ ಇಲ್ಲಿ ಅಂತ ಕರೆದ್ರೆ ನಮ್ಮ ತಾಯಿ ಏನಕ್ಕೆ ಕರೀತಾರೆ ಅಂತ ಅವ್ರಿಗೆ ಗೊತ್ತು. ಏನಾದ್ರೂ ಇಸ್ಕೊಬರ್ಬೇಕು ಅಥವಾ ಅಡಿಗೆ ಮನೆಯಲ್ಲಿ ಸಹಾಯ ಮಾಡಬೇಕು ಅಂತ. ಈ ಮುಖ ಪರಿಚಯ, ವ್ಯಕ್ತಿಗಳ ಪರಿಚಯ ಅಷ್ಟು ಮುಖ್ಯವಾಗಿರ್ತದೆ ಒಂದು ಕರೆಯನ್ನ ಸ್ವೀಕರಿಸೋದಕ್ಕೆ. ಪ್ರೀತಿಯ ಸಹೋದರ ಸಹೋದರಿ, ಮೋಶನ ದೇವರು ಕರೀತಾರೆ, ನೀನು ಹೋಗಿ ಈಜಿಪ್ಟ್ ದೇಶಕ್ಕೆ ಹೋಗಿ ನನ್ನ ಜನರನ್ನ ಬಿಡಿಸ್ಕೊಂಡು ಬಾ ಅಂತ ಹೇಳುವಾಗ, ಸ್ವಾಮಿ ನೀವು ಯಾರು ಅಂತ ಹೇಳಿ ನಿಮ್ಮನ್ನ, ನಿಮ್ಮ ಪರಿಚಯ ಅಷ್ಟೇ ನನಗಿಲ್ಲ, ಯಾರು ನೀವು, ಏನು ನಿಮ್ಮ ಹೆಸರು? ದೇವರು ತಮ್ಮ ಹೆಸರನ್ನು ವ್ಯಕ್ತಪಡಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಸ್ವಾಮಿಗೆ ಆ ಶಿಷ್ಯರಿಗೆ ಯಾರು ಅಂತ ಗೊತ್ತು, ಶಿಷ್ಯರಿಗೆ ಪ್ರಭು ಯೇಸು ಸ್ವಾಮಿ ಯಾರು ಅಂತ ಗೊತ್ತು. ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಇಷ್ಟೇ, ನಿಮಗೆ ಯೇಸು ಸ್ವಾಮಿ ಗೊತ್ತಾ? ಇದೇ ಕೂತಿರೋ ತಂದೆ ತಾಯಿಗಳು ನಿಮಗೆ ಗೊತ್ತಾ ಯೇಸು ಸ್ವಾಮಿ ಯಾರು ಅಂತ? ಗೊತ್ತಾ? ಯಾರು? ದೇವರು ಬಿಟ್ರೆ ಮನುಷ್ಯರು, ನಿಜ ಮನುಷ್ಯರು ಅನ್ಬೇಕು, ನಿಜ ದೇವರು, ನಿಜ ಮನುಷ್ಯರು ಅನ್ಬೇಕು, ಬರೀ ಮನುಷ್ಯರಲ್ಲ. ಅರ್ಥ ಆಯ್ತಾ? ಅವರಲ್ಲಿ ಎರಡು ಸ್ವಭಾವಗಳಿದ್ದವು, ಒಂದು ದೈವ ಸ್ವಭಾವ, ಒಂದು ಮನುಷ್ಯ ಸ್ವಭಾವ. ಅವರ ವ್ಯಕ್ತಿತ್ವ ದೈವಿ ವ್ಯಕ್ತಿತ್ವ, ಮನುಷ್ಯ ವ್ಯಕ್ತಿತ್ವ ಅಲ್ಲ. ಅಂಡರ್ಸ್ಟ್ಯಾಂಡ್? ವಾಟ್ ಲ್ಯಾಂಗ್ವೇಜ್ ಯು ಲರ್ನ್ ಇನ್ ದಿ ಕ್ಯಾಟೆಕಿಸಮ್? ಕನ್ನಡ. ಕನ್ನಡ? ಹಾ. ಯಾರು ಇಂಗ್ಲೀಷು? ನೀನು ಮಾತ್ರ ಇಂಗ್ಲೀಷು. Jesus had two natures, human and divine. He was a divine person, not human person. Okay? He is truly God and truly man. ನಿಜ ದೇವರು, ನಿಜ ಮನುಷ್ಯರು, ಬರೀ ಮನುಷ್ಯರಲ್ಲ, ಬರೀ ದೇವರಲ್ಲ, ಎರಡು ಒಟ್ಟಿಗೆ ಹೇಳಿ. ಅರ್ಥ ಆಯ್ತು ಮಕ್ಕಳೇ? ವೆರಿ ಗುಡ್. ಸೊ ಅದರಿಂದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಯಾರು, ಯೇಸು ಸ್ವಾಮಿ ಯಾರು ಎನ್ನುವ ಅರಿವು ನಮ್ಮಲ್ಲಿದ್ದರೆ ಅವರು ನೀಡುವ ಕರೆ ನಮಗೆ ಅರ್ಥ ಆಗುತ್ತೆ. ಅವರ ಕರೆಯನ್ನು ಅರ್ಥ ಮಾಡಿಕೊಂಡರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋದಕ್ಕೆ ನಮಗೆ ಶಕ್ತಿ ಬರುತ್ತೆ. ಯಾವತ್ತಾದರೂ ದೇವರು ನಿಮ್ಮನ್ನ ಕರೆದವರ? ಯಾವತ್ತಾದರೂ ಯೇಸು ಸ್ವಾಮಿ ನಿಮ್ಮನ್ನ ಕರೆದವರ? ಕರೆದವರ? ತಂದೆ ತಾಯಿಗಳು ಕರೆದವರ? ಕರೆದವರು ಅಂತಾನೆ ಗೊತ್ತಿಲ್ಲ. ಯಾವಾಗಲೂ ನೀವು ಬ್ಯುಸಿ ಆಗಿದ್ರೆ ಏನ್ ಕಾಣುತ್ತೆ, ಏನ್ ಕೇಳುತ್ತೆ? ಎಷ್ಟು ಜನಕ್ಕೆ ಮದುವೆ ಆಗಿದೆ? ಕೈ ಎತ್ತಿ ನೋಡಲ್ಲ. ಮೇಲೆ ಎತ್ತಿ ಯಾವಕ್ಕೆ? ಮದುವೆ ಆಗ್ಬೇಕಾದ್ರೆ ಮಾತ್ರ ಅಷ್ಟು ಚೆನ್ನಾಗಿ ಬಂದ್ರೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಓಕೆ, ವೆರಿ ಗುಡ್, ಫೈನ್. ಯಾರಾದ್ರೂ ನಿಮ್ ಎರಡೂ ಕೈ ಕಟ್ಬಿಟ್ಟು ಹಗ್ಗಾಕಿ ಎಳ್ಕೊ ಬಂದ್ರ ದೇವಸ್ಥಾನಕ್ಕೆ? ಎಳ್ಕೊ ಬಂದ್ರ? ಇಲ್ಲ. ನೀವಾಗೆ ಬಂದಿದ್ದು. ಏನಕ್ಕೆ ಬಂದ್ರಿ? ನೀವು ಸುಮ್ಮನೆ ಅಲ್ವಾ ಮದುವೆ ಆದ್ರೆ ಇಲ್ಲಿ? ಏನಕ್ಕೆ ಬಂದ್ರಿ? ನಿಮ್ ಮದುವೆ ಪೂಜೆಗೆ ನಾನು ಹೇಳ್ತಾ ಇರೋದು, ಭಾನುವಾರ ಪೂಜೆಗಲ್ಲ. ನಿಮ್ ಮದುವೆಗೆ ಯಾರಾದ್ರೂ ಕೈ ಕಾಲು ಕಟ್ಟಾಕಿ ಎತ್ಕೊ ಬಂದಿದ್ರ ಇಲ್ಲಿಗೆ? ಆ ತರ ಬಂದಿದ್ರೆ ಸ್ವಾಮಿ ನಿಮ್ಗೆ ಮದುವೆನ ಕೊಡ್ತಿರ್ಲಿಲ್ಲ. ಏನಮ್ಮ ನಿನಗೆ ಈ ಮದುವೆಯಲ್ಲಿ ಸಮ್ಮತವ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ? ಹೌದೌದು ಸ್ವಾಮಿ, ಖುಷಿ. ಅವಾಗ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ದೇವರು ನೀಡುವ ಮಕ್ಕಳನ್ನ ಸಾಕಿ ಸಲಹುವಿರೋ ಏನಂತೀವಿ? ಹೌದೌದು ಸ್ವಾಮಿ, ಸಲುತ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕೊಡಲ್ಲ ಮದುವೆ. ಯಾರನ್ನು ಕಟ್ಟಾಕಿ ಕರ್ಕೊ ಬಂದಿಲ್ಲಲ್ಲ, ನೀವೇ ಸ್ವತಃ ಬಂದಿದ್ದು. ಏನಕ್ಕೆ ಬಂದ್ರಿ? ಮದುವೆ ಆಗೋದಿಕ್ಕೆ ಅಲ್ವಾ? ಏನಂತ ಹೇಳಿದ್ರಿ? ನಾನು ಆದ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖ ಹೇಳ್ರಿ,
ಆ ಏನು ಹೇಳಿದೀವಿ ಅಂತಾನೆ ಗೊತ್ತಿಲ್ಲ ನಿಮ್ಗೆ, ಇನ್ನೆಲ್ಲಿ ಜೀವನ ಮಾಡೋದು? ಪ್ರೀತಿಯ ಸಹೋದರ ಸಹೋದರಿಯರೇ, ಮದುವೆ ಅನ್ನೋದು ಒಂದು ಪವಿತ್ರವಾದ ಸಂಸ್ಕಾರ. ದೇವರು ನಿಮ್ಮನ್ನ ಕರೀತಾರೆ. ಏನಕ್ಕೆ ಕರೀತಾರೆ? ನೀವು ಇಬ್ಬರು ದಂಪತಿಗಳಂತೆ ಜೀವಿಸಬೇಕು ಅನ್ನೋದಕ್ಕೆ ಕರೀತಾರೆ. ಈಕೆ ನನ್ನ ಪತ್ನಿ ಸ್ವಾಮಿ. ದೇವರು ಹೇಳ್ತಾರೆ, ನಿನ್ನ ಪತ್ನಿಯನ್ನು ಪ್ರೀತಿಸು, ನಿನ್ನ ಪತ್ನಿಯನ್ನು ಪ್ರೀತಿಸು. ನಿನ್ನ ಕರೆ ಏನು? ನಿನ್ನ ಪತ್ನಿಯನ್ನ ನಿನ್ನ ದೇಹದಂತೆ ಪ್ರೀತಿಸು. ನಿನ್ನ ದೇಹವನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತೀಯೋ ಅಷ್ಟು ಮಟ್ಟಿಗೆ ನಿನ್ನ ಪತ್ನಿಯನ್ನ ಪ್ರೀತಿಸು. ಮಾಡ್ತೀವ? ಮದುವೆ ಆಗಿ 6 ತಿಂಗಳು ಮಾಡ್ತಾರೆ. ನಾವು ಕೈ ಜೋಡಿಸ್ಕೊಂಡು ಈರುಳ್ಳಿ ಕೊಯ್ಬೇಕಾದ್ರೂ ಒಟ್ಟಿಗೆ ಕೊಯ್ತಾರೆ, ಒಂದೇ ಕತ್ತಿ ಇಟ್ಕೊಂಡು. 6 ತಿಂಗಳಾದ್ಮೇಲೆ ಅವ್ರ ಪರಿಸ್ಥಿತಿ ಈರುಳ್ಳಿಯಲ್ಲಿ ಹೊಡೆದ್ರು ಎದ್ದೇಳೋದಿಲ್ಲ ಅಲ್ವಾ? ಎಲ್ಲೋಯ್ತು ಪ್ರೀತಿ? ಎಲ್ಲೋಯ್ತು ಕರೆ? ಅಂದ್ರೆ ನಾವು ಕರೆಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ? ದೇವರು ನಮ್ಮನ್ನ ಮದುವೆ ಸಮಯದಲ್ಲಿ ಕರೆದಿದ್ದಾರೆ. ಏನಕ್ಕೆ ಕರೆದಿದ್ದಾರೆ? ಒಂದು ಕುಟುಂಬವನ್ನು ಸ್ಥಾಪಿಸೋದಕ್ಕೆ, ಧರ್ಮ ಸಭೆಯನ್ನು ಸ್ಥಾಪಿಸೋದಕ್ಕೆ, ದೇವರ ಪ್ರೀತಿಯನ್ನು ಅನುಭವಿಸೋದಕ್ಕೆ, ಇಂತಹ ಒಳ್ಳೆ ಮಕ್ಕಳನ್ನ ಹೆತ್ತು ಪ್ರಭು ಯೇಸು ಸ್ವಾಮಿಯ ಪಾದಕ್ಕೆ ಸಮರ್ಪಿಸೋದಕ್ಕೆ. ಮಾಡ್ತಾ ಇದ್ದೀವ ನಾವು ನಿಷ್ಠೆಯಿಂದ? ಮಾಡ್ತಾ ಇದ್ದೀವ? ಯಾವಾಗ ಒಂದು ಕುಟುಂಬದಲ್ಲಿ ಪತ್ನಿಗೆ ಗೌರವ ಘನತೆ ಕೊಡೋದಿಲ್ಲಮ್ಮ ಗಂಡ ಅಂತ ಹೇಳಿದ್ರೆ, ಆತನು ತನ್ನ ದೇಹಕ್ಕಿಂತ ಮಿಗಿಲಾಗಿ ತನ್ನ ಪತ್ನಿಯನ್ನ ಪ್ರೀತಿಸಿಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಕರೆಯನ್ನ ನಿಷ್ಠೆಯಿಂದ ಮಾಡ್ತಿಲ್ಲ ಎಂಬುದಾಗಿ ಅರ್ಥ. ಮುಕ್ತ ಮನಸ್ಸಿನಿಂದ ಮಾಡ್ತಾ ಇಲ್ಲ ಎಂಬುದಾಗಿ ಅರ್ಥ. ದೇವರ ಕರೆಯನ್ನು ಎದ್ದು ಬಿಸಾಕಿದ್ದೀರಿ ಎಂಬುದಾಗಿ ಅರ್ಥ. ಆದ ಕಾರಣ ನಮಗೆ ದೇವರು ಕರೆದವರಂತಲೇ ಗೊತ್ತಾಗುವುದಿಲ್ಲ. ಅಂದ ಮೇಲೆ ಆ ಕರೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲಿಂದ ಬಂತು? ಪ್ರೀತಿಯ ಸಹೋದರ ಸಹೋದರಿ, ಪತ್ನಿಯಾದವಳು ಅಷ್ಟೇ. ನಿನ್ನ ಪತಿಯನ್ನ ಪ್ರೀತಿಸಿ ಆತನಿಗೆ ನಿನ್ನ ಸಮರ್ಪಣೆ ಮಾಡು. ಸಮರ್ಪಣೆ ಮಾಡು. ಸಮರ್ಪಣೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಸಾಯಂಕಾಲ ಆದ್ಮೇಲೆ ಅವನೇನಾದ್ರು ತಪ್ಪು ಮಾಡಿದ್ರೆ ಇಟ್ಕೊಂಡು ರುಬ್ಬೋದಲ್ಲ. ಸಮರ್ಪಣೆ ಅಲ್ವಾ? ಪ್ರೀತಿಸ್ಬೇಕು. ಗಂಡನ ಹೇಗೆ ಪ್ರೀತಿಸ್ತಾನೋ ಅದೇ ರೀತಿ ಹೆಂಡತಿ ಆದವರು ಕೂಡ ಪ್ರೀತಿಸ್ಬೇಕು. ನಿಮ್ಮ ಸ್ವಂತ ಸ್ವಾರ್ಥಕ್ಕೆ, ಅಹಂಕಾರಕ್ಕೆ ನೀವು ಒಳಗೆ ತಲೆಬಾಗಿ, ನಿಮ್ಮ ಬಲಹೀನತೆಗೆ ತಲೆಬಾಗಿ ನೀವು ನಿನ್ನ ಪತಿಯನ್ನ ಪ್ರೀತಿಸಲಿಲ್ಲ ಅಂತ ಹೇಳಿದ್ರೆ ನಿನ್ನ ಕರೆಯನ್ನ ಹೇಗೆ ಜೀವಿಸ್ತೀಯ? ಗೊತ್ತಾಗುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಈ ಮಕ್ಕಳು ಪ್ರಭು ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನ ಸ್ವೀಕರಿಸೋದಕ್ಕೆ ಬಂದಿದ್ದಾರೆ. ಅವರ ಕೊಟ್ಟ ಕರೆಯನ್ನು, ಆ ರಕ್ತಕ್ಕೆ, ಆ ಒಂದು ದೇಹಕ್ಕೆ ಯೋಗ್ಯವಾದ ಜೀವನವನ್ನು ಅವರು ಜೀವಿಸಬೇಕು. ಬರೀ ಇವತ್ತು ಮಾತ್ರ ಒಳ್ಳೆ ಒಳ್ಳೆ ಕೋಟ್ಗಳೆಲ್ಲ ಮಾಡ್ಕೊಟ್ಟವ್ರೆ, ನಿಮಗೆ ಹೊಲ್ಸ್ಕೊಟ್ಟವ್ರೆ. ಇವತ್ತು ಮಾತ್ರ ಬಂದು ಮುಂದೆ ಕೂತ್ಕೊಂಡ್ಬಿಟ್ಟು ಈ ಪೂಜೆ ಆಗಿದ ತಕ್ಷಣ ಬರೋ ಭಾನುವಾರ ಗೇಟಿಂದ ಆಚೆ ನಿಂತ್ಕೊಳ್ಳೋದಲ್ಲ. ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇಲ್ಲ. ದೇವರಿಗೆ ಹತ್ತಿರವಾದವರಾಗಿರ್ಬೇಕು, ಇದೇ ಸ್ಥಾನದಲ್ಲಿ ಇರಬೇಕು ಪ್ರತಿ ಭಾನುವಾರ. ಅದು ಒಳ್ಳೆಯ ಮಕ್ಕಳಾಗಿ ಮುಗ್ಧ ಮನಸ್ಸಿನಿಂದ ನೀವು ಸ್ವೀಕರಿಸುವ ಪರಮ ಪ್ರಸಾದಕ್ಕೆ ನೀವು ಕೊಡುವ ಘನತೆ, ಗೌರವ, ದೇವರು ಕೊಡುವಂತಹ ಕರೆಗೆ ನೀವು ನಿಮ್ಮನ್ನೇ ತಲೆಬಾಗಿಸಿಕೊಳ್ಳುವಂತಹ ವಿಧಾನ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕರೆಯನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ನಿಜವಾಗಲೂ ನಮ್ಮನ್ನು ಪರಿತ್ಯಜಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಯಾವನಿಗೆ ನಾನು ನಿಂಬಾಲಿಸಬೇಕು ಅಂತ ಮನಸ್ಸಿದೆಯೋ ಆತನು ತನ್ನನ್ನೇ ಪರಿತ್ಯಜಿಸಿ ಶಿಲುಬೆ ಹೊತ್ತುಕೊಂಡು ಪ್ರತಿದಿನ ನಾನು ಹಿಂದೆ ಬರಬೇಕು ಎಂಬುದ. ಅದನ್ನ ನಾವು ಮಾಡಬೇಕು. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬಲಹೀನತೆಗೆ ತಲೆಬಾಗ್ತೀವಿ, ದೇವರ ಚಿತ್ತಕ್ಕೆ ತಲೆಬಾಗುವುದಿಲ್ಲ. ಆದರೆ ದೇವರು ನಾವು ಬಲಹೀನರಾಗಿದ್ದರೂ ಕೂಡ ಕೊಟ್ಟ ಕರೆಯನ್ನು ನೀಡಿದ ವರವನ್ನು ಹಿಂದಕ್ಕೆ ತಗೊಳ್ಳೋದಿಲ್ಲ ದೇವರು. ಆಗಲಿ ಪರವಾಗಿಲ್ಲ, ನನ್ನ ಮಗ ತಪ್ಪು ಮಾಡೋದೇ ತಿದ್ಕೋತಾರೆ ಅಂತೇಳಿ ಒಂದು ಅವಕಾಶ ಕೊಡ್ತಾರೆ. ಅವಕಾಶವನ್ನು ಬಳಸ್ಕೋಬೇಕು. ನಾವು ಸಂತರುಗಳ ಪ್ರಾರ್ಥನೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವದೂತರುಗಳ ಸಂರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮಾತೆ ಮರಿಯಮ್ಮನವರ ಪ್ರೀತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರ ಅನುಗ್ರಹ, ಪವಿತ್ರ ಆತ್ಮನ ವರದಾನಗಳಿಗೆ, ಪವಿತ್ರ ಆತ್ಮನ ಜ್ಞಾನ ಅರಿವಿಗೆ ನಾವು ಪ್ರಾರ್ಥಿಸುತ್ತಾ ಬಲಹೀನತೆಯನ್ನ ದಾಟಿ ಬಲಶಾಲಿಗಳಾಗಿ ದೇವರ ಕರೆಯನ್ನು ಸ್ವೀಕರಿಸಿ ಅವರಿಗೆ ಪಾತ್ರರಾಗಿ, ಯೋಗ್ಯರಾಗಿ, ಅರ್ಹತೆ ಉಳ್ಳ ಅವರ ಪ್ರೀತಿಯ ಶಿಷ್ಯರಾಗಿ, ಅನುಯಾಯಿಗಳಾಗಿ ಬಾಳುವಂತ ವರಕ್ಕಾಗಿ ಭಕ್ತಿಯಿಂದ ಬೇಡೋಣ. ಆಮೇಲೆ
ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಚುರಪಡಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮನ್ನು ಪ್ರೀತಿಸಿದ ದೇವರಲ್ಲಿ ವಿಶ್ವಾಸ ನಂಬಿಕೆಯೊಂದಿಗೆ ನಮ್ಮ ಹಾಗೂ ನಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು, ವಿಶೇಷವಾಗಿ ಪ್ರಭು ಯೇಸು ಸ್ವಾಮಿಯ ಶರೀರ ರಕ್ತವನ್ನು ಸ್ವೀಕರಿಸುವ ಈ 9 ಮಕ್ಕಳಿಗೋಸ್ಕರ ಭಕ್ತಿಯಿಂದ ಪ್ರಾರ್ಥಿಸೋಣ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ಬೀರೂರಿ ಕ್ರಿಸ್ತನ ದೇಹವನ್ನು ಕಟ್ಟುವವರಾಗುವಂತೆ ಮತ್ತು ಸರ್ವರ ಒಳಿತನ್ನು ಬಯಸುವವರಾಗುವಂತೆ ಪ್ರಾರ್ಥಿಸೋಣ. ದೇವವಾಕ್ಯವನ್ನು ಕಲಿಸಿ ಸಾರುವವರಿಗಾಗಿ ಪ್ರಾರ್ಥಿಸೋಣ. ಅವರ ಮಾತುಗಳನ್ನು ಆಲಿಸುವವರ ವಿಶ್ವಾಸವನ್ನು ನವೀಕರಿಸಲಿ ಮತ್ತು ದೇವರ ವಾಗ್ದಾನಗಳನ್ನು ನಂಬಲು ಉತ್ತೇಜಿಸುವಂತೆ ಪ್ರಾರ್ಥಿಸೋಣ. ಈ ಸಭೆಗಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯಕ್ಕೆ ನಮ್ಮನ್ನೇ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮತ್ತು ನಮ್ಮ ಹೃದಯಗಳ ಕತ್ತಲನ್ನು ಹೋಗಲಾಡಿಸುವ ಬೆಳಕನ್ನು ಹೊತ್ತಿಸಿ ಹಾಗೂ ಯೇಸುವನ್ನು ವಿಶ್ವಾಸದಿಂದ ಸ್ವತಂತ್ರರಾಗಿ ಹಿಂಬಾಲಿಸುವಂತೆ ಪ್ರಾರ್ಥಿಸೋಣ. ಸಿನಡ್ನ ಸಹಯಾತ್ರಿಗಳಿಗಾಗಿ ಪ್ರಾರ್ಥಿಸೋಣ. ತಾತ್ಸಾರ ಮತ್ತು ಅಸಹನೆಯಿಂದ ನಮ್ಮನ್ನು ದೇವರು ಗುಣಪಡಿಸಿ ಎಲ್ಲರ ಏಕ ನಿವಾಸಿಗಳಾಗಿರುವ ಪೃಥ್ವಿ ಮತ್ತು ಇಡೀ ಮಾನವ ಕುಲಕ್ಕೆ ಸೇವೆ ಮಾಡುವಂತಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಸ್ವಂತ ಅಭಿಪ್ರಾಯಗಳಿಗೋಸ್ಕರ ಪ್ರಾರ್ಥಿಸೋಣ. ದಯಮಾಡಿ ತಂದೆ, ನಿಮ್ಮ ಪ್ರೀತಿಯ ಮಕ್ಕಳಾದ ನಾವು ಒಂದು ಕುಟುಂಬನಾಗಿ ಸೇರಿ ಪ್ರಾರ್ಥಿಸುತ್ತೇವೆ. ಇಲ್ಲಿ ನೆರೆದಿರುವ ಎಲ್ಲಾ ಕುಟುಂಬಗಳನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಿರಿ. ವಿಶೇಷವಾಗಿ ಈ 9 ಮಕ್ಕಳು ಪ್ರಭು ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತವನ್ನು ಪ್ರಪ್ರಥಮವಾಗಿ ಸ್ವೀಕರಿಸಲಿರುತ್ತಾರೆ. ಅವರನ್ನು ಆಶೀರ್ವದಿಸಿರಿ. ನಂಬಿಕೆ ವಿಶ್ವಾಸ ಸದಾ ಅವರನ್ನು ಕಾದರಿಸಿ ಬೆಳಕಿನಲ್ಲಿ ನಡೆಯುವ ಬೆಳಕಿನ ಮಕ್ಕಳಾಗಿ ಅವರನ್ನು ಆಲಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸುತ್ತೇವೆ. ಎಲ್ಲ ಅವರುಗಳು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ದೇವರೇ ನಿನ್ನ ಪಾದಕ್ಕೆ ತರುವೆ ನಲ್ಮೆಯ ಕಾಣಿಕೆ. ಬರುವನು ಮನವನು ಬದುಕವ ಪಡೆಯನು. ದೇವರೇ ನಿನಗರ್ಪಿತೆ ನನ್ನ ದೇವರೇ ನಿನಗರ್ಪಿತೆ ದೇವರೇ. ಗುರುವೇ ಸ್ವೀಕರಿಸುವಿ ವರವ ಕರುಣಿಸು ಮಾರ್ಪಡಿಸುವಿ. ನೀವೇ ದೇವರೇ ದೀನ ಕಾಣಿಕೆ ಮೂಕ ಮೌನದ ಗೀತೆ ನಡುಕು ತುಂಬಿದ ಭಾವನೆ. ದೇವರೇ ದೇವರೇ ನಿನ್ನ ಪಾದಕ್ಕೆ ತರುವೆ ನಲ್ಮೆಯ ಕಾಣಿಕೆ. ದೇವರೇ ನಿನ್ನ ಪಾದಕ್ಕೆ ತರುವೆ ನಲ್ಮೆಯ ಕಾಣಿಕೆ. ತರುವನು ಮರವನು ಬದುಕವ ಒಡೆಯನು. ತರುವನು ಮರವನು ಬದುಕವ ಒಡೆಯನು. ದೇವರೇ ಸಹೋದರ ಸಹೋದರಿಯರು, ನನ್ನ ತಿರುಮಲೆಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ನಾಮದ ಸ್ತುತಿಯಾಗಿಯೂ ಮಹಿಮೆಗಾಗಿಯೂ ಸಮಾಧಾನವಾಗಿ ಪವಿತ್ರ ಧರ್ಮಸಭೆಯ ಉನ್ನತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಇವುಗಳನ್ನು ಪಾವನಗೊಳಿಸುವ ಮೂಲಕ ಇವು ನಮಗೆ ರಕ್ಷಣೆಯನ್ನು ತರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನಂತರ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆಯನ್ನು ಈಗಾಗಲೇ ಪಡೆದಿದ್ದೇವೆ. ಯೇಸು ಸ್ವಾಮಿಯನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರಾತ್ಮರ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕ ರಹಸ್ಯದಲ್ಲಿ ನಿತ್ಯಕ್ಕೂ ಪಾಲುಗಾರರಾಗುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೇವದೂತರೊಂದಿಗೂ ಸಂತರೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯಿವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಈ ಕೊನೆಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದಂತಿದ್ದರೆ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಲಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ತಿಯೊಳಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿಮ್ಮ ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಸ್ವಾಮಿ ನಮ್ಮ ಕುಟುಂಬ ಜೀವನದಲ್ಲಿ ನಮ್ಮನ್ನು ಏನಾಗಲು ಕರೆದಿದ್ದಾರೆ, ಏನಾಗಬೇಕು ಅಂತ ಯೇಸು ಸ್ವಾಮಿ ಬಯಸ್ತಾರೆ. ಇದನ್ನ ನಾವು ಯೋಚನೆ ಮಾಡಬೇಕು.
ಸಂಸಾರ ಇದೆ, ಕುಟುಂಬ ಇದೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ನೆಂಟರಿದ್ದಾರೆ, ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ, ಸಮುದಾಯ ಇದೆ, ಸಮಾಜ ಇದೆ, ಧರ್ಮಸಭೆ ಇದೆ. ನನ್ನ ಪಾತ್ರ ಏನು? ಇದರಲ್ಲಿ ನನ್ನ ಪಾತ್ರ ಏನು? ಒಂದು ಪತಿಯಾಗಿ ಪತಿಯ ಪಾತ್ರವನ್ನು, ತಂದೆಯಾಗಿ ತಂದೆಯ ಪಾತ್ರವನ್ನು, ತಾಯಿಯಾಗಿ ತಾಯಿಯ ಪಾತ್ರವನ್ನು, ಮಗನಾಗಿ ಮಗಳಾಗಿ ಅವರವರ ಪಾತ್ರವನ್ನು ನಾವು ಸರಿಯಾಗಿ ಮಾಡುವಾಗ, ಜವಾಬ್ದಾರಿಯುತವಾಗಿ ಮಾಡುವಾಗ ನಾವು ದೇವರ ಕರೆಗೆ ತಲೆಬಾಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ದೇವರಿಂದ ದೂರ ಹೋಗ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ಪ್ರೀತಿಯ ಸಹೋದರ ಸಹೋದರಿ, ಅನೇಕ ಸಂದರ್ಭಗಳಲ್ಲಿ ಬೇಜವಾಬ್ದಾರಿಯಿಂದ ಇರ್ತೀವಿ. ಮಾಡಬೇಕಾದ ಕರ್ತವ್ಯಗಳನ್ನು ಮಾಡೋದಿಲ್ಲ, ನಡ್ಕೋಬೇಕಾದ ನಡತೆಯನ್ನ ನಡೆಸ್ಕೊಳ್ಳೋದಿಲ್ಲ, ಅಥವಾ ಆಡಬೇಕಾದ ಮಾತುಗಳನ್ನು ಆಡೋದಿಲ್ಲ, ಆಡಬಾರದಂತಹ ಮಾತುಗಳನ್ನು ಆಡ್ತೀವಿ. ಯಾಕಂತ ಹೇಳಿದ್ರೆ ಬಲಹೀನತೆಗೆ ತಲೆಬಾಗ್ತೀವಿ, ದೇವರ ವಾಕ್ಯಕ್ಕೆ, ದೇವರ ಕರೆಗೆ ಅಲ್ಲ. ಬಹುಶಃ ಆ ಪವಿತ್ರಾತ್ಮನ ದೃಢತೆ ಶಕ್ತಿ ನಮ್ಮಲ್ಲಿ ಇದ್ದಾಗ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಮೆಚ್ಚುಗೆ ಆಗುವ ಒಂದು ಪವಿತ್ರವಾದ ಜೀವನವನ್ನು ನಾವು ಆರಿಸ್ಕೊತೀವಿ. ಅಂತಹ ವರದಾನ ಆಶೀರ್ವಾದ ದೇವರು ನಮಗೆಲ್ಲರಿಗೂ ದಯಪಾಲಿಸಲು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ಯೇಸು ಸ್ವಾಮಿಯನ್ನು ಪ್ರಪ್ರಥಮವಾಗಿ ಸ್ವೀಕರಿಸುವ ಈ 9 ಮಕ್ಕಳು ವಿಶೇಷ ರೀತಿಯಲ್ಲಿ ಅವರ ಪಾಲನೆಯಲ್ಲಿ ಬೆಳೆಯಲಿ. ತಂದೆಯ ಆಶೀರ್ವಾದ, ಮಗನ ಪ್ರೀತಿ, ಪವಿತ್ರಾತ್ಮನ ಜ್ಞಾನದಲ್ಲಿ ಬೆಳೆದು ಇವರು ಧರ್ಮಸಭೆಯನ್ನ ಕಾದಿರಿಸಲಿ, ಧರ್ಮಸಭೆಗೋಸ್ಕರ ಜೀವಿಸಲಿ, ಧರ್ಮಸಭೆಯನ್ನು ಪ್ರಚುರಪಡಿಸಲಿ. ಇಂತಹ ವರದಾನ ನಮ್ಮಲ್ಲಿ ಇರಲಿ. ವಿಶೇಷವಾಗಿ ನಮ್ಮನ್ನೇ ಈ ಬಲಿಪೀಠಕ್ಕೆ ಸಮರ್ಪಿಸುತ್ತಾ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ಪ್ರಭು ಸಕಲ ಕೇಳುವುದರಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯಲ್ಲಿ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಕರುಣಿಸಲಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಂದ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪವನ್ನು ರಕ್ಷಿಸಿ, ನಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ರಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯನದಾಯ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಮಧುರವಾದ ನಿನ್ನ ಪ್ರೀತಿಗೆ ನನ್ನ ಮನವು ಮಿಡಿಯುತ್ತಿದೆ. ಆತ್ಮೀಯ ದೇವನೇ, ಮನಸ್ಸು ತುಂಬಿ ನಿನಗೆ ನನ್ನ ವಂದನೆ.
ಅಮರವಾದ ನಿನ್ನ ರೊಟ್ಟಿಯು ನನ್ನ ದೇಹಕ್ಕೆ ಭೋಜನ. ಸ್ವರ್ಗದ ಯೇಸುವೆ ಕನ್ನಯ ದೇವನೇ ನಿನ್ನಯ ಆತ್ಮದ ಪರಿಪೂರ್ಣನೆ. ಅತಿಯ ದೇವನೇ ಮನಸ್ಸು ತುಂಬಿ ನಿನಗೆ ನನ್ನ ವಂದನೆ. ತಂದೆಗೆ ನಮನವು ವಿನಯ ಸ್ವೀಕಾರಕ್ಕೆ. ಪ್ರಭುವೇ ಎನ್ನಲ್ಲಿ ನೆಲೆಸಿರುವೆ, ಭಜಿಸಿ ನಿನ್ನಯ ಸ್ತುತಿ ಮಾಡುವೆ. ಪ್ರಭುವೇ ಈ ಜೀವನ ನಿನಗಾಗಿಯೇ ಅರ್ಪಿತೆ. ಸ್ವರ್ಗದ ಯೇಸುವೆ ನನ್ನಯ ದೇವನೇ ನಿನ್ನಯ ಆತ್ಮದ ಪರಿಪೂರ್ಣನೆ. ಅತಿಯ ದೇವನೇ ಮನಸ್ಸು ತುಂಬಿ ನಿನಗೆ ನನ್ನ ವಂದನೆ. ಮಧುರವಾದ ನಿನ್ನ ಪ್ರೀತಿಗೆ ನನ್ನ ಮನವು ಮಿಡಿಯುತ್ತಿದೆ. ಅತಿಯ ದೇವನೇ ಮನಸ್ಸು ತುಂಬಿ ನಿನಗೆ ನನ್ನ ವಂದನೆ. ಸರ್ವಶಕ್ತ ದೇವರೇ, ನೀವು ನಮ್ಮನ್ನು ನವ ಜೀವಕ್ಕೆ ಕರೆತರುವ ಕೃಪಾವರವನ್ನು ಸ್ವೀಕರಿಸುತ್ತಾ ನಾವು ಸದಾ ನಿಮ್ಮ ಕೊಡುಗೆಯಲ್ಲಿ ಹೆಮ್ಮೆ ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಬೆಟ್ಟದಸನಪುರದಲ್ಲಿ ಒಂದು ಸಂಭ್ರಮದ ದಿನವಾಗಿದೆ. ಎಲ್ಲವೂ ಚೆನ್ನಾಗಿ ನಡೆಯಿತು. ಅದಕ್ಕೆ ಮೊದಲಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂದರೆ ಅವರ ಆಶೀರ್ವಾದದಿಂದಲೇ ಇಂದು ಎಲ್ಲವೂ ಚೆನ್ನಾಗಿ ನಡೆದಿದೆ. ಈಗ ಈ ಪ್ರಥಮ ಪ್ರಸಾದದ
ಈ 9 ಮಕ್ಕಳಿಗೆ ಪ್ರಥಮ ಪ್ರಶಂಸೆಯನ್ನು ನೀಡಿದ ಹಾಗೂ ಬಲಿಪೂಜೆಯನ್ನು ವಿಶೇಷವಾಗಿ ನಮಗೋಸ್ಕರ ಅರ್ಪಿಸಿದ ನಮ್ಮ ಬೇಗೂರು ವಲಯದ ವಲಯಾಧಿಕಾರಿಯಾದ ವಂದನೆಯ ಸ್ವಾಮಿ ಆರೋಗ್ಯ ಸ್ವಾಮಿ ಸೆಬಾಸ್ಟಿನ್ ಅವರಿಗೆ ವಂದನೆ ಸಲ್ಲಿಸುವ ಸಮಯ. ಫಾದರಿಗೆ ನಮ್ಮ ಬೆಟ್ಟದಾಸನಪುರ ಜನರ ಮೇಲೆ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಎಂದರೆ ನಮ್ಮೂರಿಗೆ ಒಬ್ಬ ಗುರುಗಳನ್ನು ನೇಮಿಸಬೇಕೆಂದು ನಿರ್ಧರಿಸುತ್ತಾರೆ. ಅವರ ಶ್ರಮದಿಂದಲೇ ಬೆಟ್ಟದಾಸನಪುರ ಈ ಸಂತ ಹತ್ತನೆಯವರ ದೇವಾಲಯಕ್ಕೆ ಬೆಂಗಳೂರು ಧರ್ಮ ಪ್ರಾಂತ್ಯದಿಂದ ಗುರುಗಳನ್ನು ಕರೆಸಲಾಗಿದೆ. ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಇವಾಗ ರೀಸೆಂಟ್ ಆಗಿ ನಡೆಯುವುದು ಕ್ರಿಸ್ಮಸ್ ಟೈಮಲ್ಲಿ. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಬೇಗೂರು ವಲಯದಲ್ಲಿ ಕ್ರಿಸ್ಮಸ್ ಕ್ಯಾರಲ್ ಕಾಂಪಿಟೇಷನ್ ನಡೆಯಿತು. ನಮ್ಮ ಊರಿಂದ ಹೋಗಿದ್ರು. ನಮ್ಮ ಊರಿನಲ್ಲಿ ಇದು ಮೊದಲೇ ಬಾರಿಗೆ ಹೋಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಹೌದು ಇಲ್ಲ ಆ ಥರ ಆಗುವಾಗ ಕೊನೆಗೆ ನಮ್ಮ ವಲಯಾಧಿಕಾರಿ ಬಂದು ಮೋಟಿವೇಶನ್ ನೀಡಿ ಪ್ರೈಸ್ ಸಿಕ್ಕಿದ್ರು. ಅದು ಗೆಲ್ಲೋದು ಸೋಲೋದೆಲ್ಲ ಡಿಫ್ರೆಂಟು. ಈ ಥರ ಬಂದು ಹಾಡಿದ್ರೆ ನಮ್ಮ ಊರು ಹೆಸರು ಬೇರೆ ಧರ್ಮ ಕೇಂದ್ರಕ್ಕೆ ಗೊತ್ತಾಗುತ್ತದೆ. ಸೊ ಅದೇ ನಡೆಯಿತು, ನಮ್ಗೆ ಗೊತ್ತಾಯಿತು. ನಾವು ಹೋಗಿ ಹಾಡಿದ್ದೀವಿ, ಎಲ್ಲರಿಗೂ ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟಿದ್ದೀವಿ. ಸೊ ಅವರಿಗೆ ನಮ್ಮ ಬೆಟ್ಟದಾಸನಪುರ ಬೆಳೆಯಬೇಕೆಂದು ತುಂಬ ಆಸೆ ಇದೆ. ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮೆಲ್ಲರ ಪರವಾಗಿಯೂ ನಮ್ಮ ವಲಯಾಧಿಕಾರಿಯಾದ ಫಾದರ್ ಆರೋಗ್ಯ ಸ್ವಾಮಿ ಸೆಬಾಸ್ಟಿನ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾದರ್. ಬಂದು ಫಾದರ್ ಸನ್ಮಾನಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಫಾದರ್ಗೆ ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ. ಫಾದರ್ ದೊಡ್ಡ ವಿಷಯ ಅದು. ಥ್ಯಾಂಕ್ ಯು ಸೊ ಮಚ್ ಫಾದರ್ಸ್. ಪ್ರಿಯರೇ, ಎರಡನೇದಾಗಿ ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮ 9 ಮಕ್ಕಳಿಗೂ ಪ್ರಾರ್ಥನೆ ಮಾಡಿ ನಮ್ಮ ಧರ್ಮಕ್ಕಿಂತ ಪ್ರಾರ್ಥನೆ ಮಾಡಿದ್ವ ಈ ಬಲಿಪೂಜೆಯಲ್ಲಿ ಸೇರಿಕೊಂಡ ಫಾದರ್ ಜೇಮ್ಸ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸುತ್ತೇನೆ. ಫಾದರ್ ರಿಕ್ವೆಸ್ಟ್ ಯು. ಮೂರನೇದಾಗಿ ಪ್ರಿಯರೇ, ಚೆನ್ನಾಗಿ ಆಡಿದ್ರ ಕೊಯ್ರವರು. ನಮ್ಮ ಗಾನಗಳಿಂದ, ನಮ್ಮ ಧರ್ಮದ ಗಾನಗಳಿಂದ ಗುಂಪಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ತಮ್ಮ ಕೆಲಸ ಮುಗಿದ ಮೇಲೆ ರಾತ್ರಿ 8 ಬಂದು 12 ಗಂಟೆಗೆ ತನಕ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ರಿಯಲಾಗಿ ನಿಮ್ಮ ಈ ಸ್ಯಾಕ್ರಿಫೈಸ್ಗೆ ಹಾಗೂ ನಿಮ್ಮ ಈ ಸಮಯವನ್ನು ಒದಗಿಸಿದೆ. ನಮ್ಮ ಧರ್ಮಕೇಂದ್ರದ ಈ ವಿಶೇಷ ಬಲಿಪೂಜೆಗೆ ನಿಮ್ಮ ಸಮಯವನ್ನು ಒದಗಿಸೋದಕ್ಕೆ ನಿಮ್ಮ ಮಕ್ಕಳ ಪರವಾಗಿಯೂ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಇವಾಗ ಇಂದಿನ ಹೀರೋಸ್ಗಳು ನಮ್ಮ 9 ಜನಗಳು. ಈ 9 ಜನಗಳಿಗೆ ಧರ್ಮೋಪದೇಶ ತರಗತಿಗಳನ್ನು ಹಾಗೂ ತಾಯಂತ್ರಿ ಟ್ರೈನಿಂಗ್ಗಳನ್ನು ಮಾಡಿದ ನಮ್ಮ ಬ್ರದರ್ ಆದರ್ಶ್ ಅವರು ಸ್ಯಾಟರ್ಡೇ ಸಂಡೇ ಬಂದು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಈ ತರಬೇತಿಗಳನ್ನು ತೆಗೆದುಕೊಂಡಿದ್ದಾರೆ. ಫಾದರ್ ಬ್ರದರ್ ಆದರ್ಶ್ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು ಸೊ ಮಚ್. ಹಾಗೂ ಈ ಬ್ರದರಿಗೆ ಈ ತರಬೇತಿಗೆ ಸಹಾಯ ಮಾಡಿದ ಕಾವ್ಯ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು ಸೊ ಮಚ್. ಈ ಬಲಿಪೂಜೆಯಲ್ಲಿ ನಮಗೆ ಅರೇಂಜನ್ನು ಮಾಡಿ ಹಾಗೂ ಈ ಪೀಠವನ್ನು ಅಲಂಕರಿಸಿದ ನಮ್ಮ ಉಪದೇಶಿಯಾದ ಬಾಬರಾಜ್ ಅವರಿಗೂ ಹಾಗೂ ನಮ್ಮ ಚರ್ಚ್ ಕ್ಲೀನಿಂಗ್ಗೆ ತುಂಬ ಜನ ಬಂದಿದ್ದರು. ಒಬ್ಬೊಬ್ಬರ ಹೆಸರು ನಾನು ಹೇಳ್ತಾ ಇಲ್ಲ. ಕ್ಲೀನ್ ಮಾಡಿದ ಒಬ್ಬೊಬ್ಬರಿಗೂ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಹಾಗೂ
ಹಾಗೂ ಈ ಫ್ಲವರ್ ಡೆಕೋರೇಷನ್ ಮಾಡಿದ ಅವರಿಗೂ ಹಾಗೂ ನಮ್ಮ ಆರ್ಡರ್ ಸದಸ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯ ಆಶೀರ್ವಾದಕ್ಕೆ ಮುಂಚೆ ಪ್ರೀತಿಯ ಸಹೋದರ ಸಹೋದರಿಯರೇ, ಬೆಡದಾಸನಪುರ ಗಾನ ವೃಂದದವರಿಗೆ ನಾನು ಒಂದು ಮಾತು ಹೇಳಲಿಲ್ಲ. ಏನಂತ ಹೇಳಿದ್ರೆ, ಅವರು ಕೊನೆ ಗಳಿಗೆಯಲ್ಲಿ ಬಂದು 3ನೇ ಬಹುಮಾನವನ್ನ ಪಡೆದಿದ್ದಾರೆ. ನಾನು ಅನೌನ್ಸ್ ಮಾಡಲಿಲ್ಲ ಅವತ್ತು. 10 ಪ್ಯಾರಿಸ್ಗಳಲ್ಲಿ 3ನೇ ಬಹುಮಾನ ಬೆಟ್ಟದಾಸನಪುರದ್ದು. ಪ್ರಾಕ್ಟೀಸ್ ಮಾಡದೆ ಅಷ್ಟು ಆಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ 4ನೇದು ಹುಟ್ಟಿದ್ರೇನು ಫಸ್ಟ್ ಬಂದಿರಿ. ಸೊ ಅದರಿಂದಾಗಿ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಬೆಟ್ಟದಾಸನಪುರಕ್ಕೆ ವಿಶೇಷ ಗಮನವನ್ನು ಕೊಡೋದಕ್ಕೆ 2 ಕಾರಣ ಇದೆ. ಒಂದು, ನಾನು ವಲಯಾಧಿಕಾರಿ, ನನ್ನ ವಲಯದಲ್ಲಿ ಎಲ್ಲ ವಿಷಯಗಳನ್ನ ನೋಡಬೇಕು. 2ನೇದು ಯಾರಿಗಾದ್ರೂ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಓಡಾಡ್ತಾ ಇದ್ದೆ ನಾನು. ನಮ್ಮ ಮಾವನ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಓಡಾಡಿದೆ. ಸುಮಾರು ಮುಖಗಳು ನನಗೆ ಪರಿಚಯನೇ, ಗೊತ್ತಿರೋದೆ, ನೋಡಿರೋದೆ. ಸೊ ಆದ ಕಾರಣ ಪ್ರೀತಿ ಇರಲೇಬೇಕು. ಹಳೆಯದು ಹಿಂದಿಂದು ಯಾವತ್ತಿಗೂ ಮರಿಬಾರ್ದು. ಅದಕ್ಕೆ ಪ್ರಾಮಾಣಿಕವಾಗಿದ್ದರೆ ಒಳ್ಳೆಯ ಮನುಷ್ಯರಾಗ್ತೀವಿ. ದಯವಿಟ್ಟು ಎಲ್ಲರ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಯೇಸು ಸ್ವಾಮಿ ಆಪ್ತ ಶಿಷ್ಯರಾಗಿ ಜೀವಿಸಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಕೊನೆಯ ಹಾಡಿನ ಮುಂಚೆ ನಾವು ಮೊದಲು ನಮ್ಮ ಪ್ರಥಮ ಪ್ರಮಾಣ ಪ್ರಸಾದ ಸ್ವೀಕರಿಸಿದ ವಿದ್ಯಾರ್ಥಿಗಳು ಸರ್ ಎಲ್ವಿನ್ ಇಮ್ಯಾನುವೆಲ್, ಸ್ಟಾಲಿನ್ ರಿಜೂರ್, Harsha Stanley, Edwin Samuel, Krishit Anthony, Stalin, Jeshik Jeffrey, and Australia's Chaitan.